ತನ್ನ ಅಜ್ಜಿಯವರಾದ ಈದಮ್ಮ ಬೋಡಪ್ಪರವರು ದಿನಾಂಕ 20/6/1961 ಮರಣ ಹೊಂದಿರುತ್ತಾರಂತೆ. ಅವರು ನೋಟ್ರಿ ಮಾಡಿಸಿ ಕೊಟ್ಟಿರ್ತಾರೆ ಸರ್, ಗೌರ್ಮೆಂಟ್ಗೆ ಕೊಟ್ಟಿರ್ತಾರೆ. ಆದರೆ ದಾಖಲೆಗಳ ಪ್ರಕಾರ ಅದೇ ಈದಮ್ಮ ಅವರು ಬಂದುಬಿಟ್ಟು ಚಿಕ್ಕಮುನೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 63/3 ತನ್ನ ಸ್ವಯೋಜಿತ ಆಸ್ತಿಯನ್ನು ಕೃಷ್ಣಮೂರ್ತಿ ಎಂಬುವವರಿಗೆ 86-87ರಲ್ಲಿ ಕ್ರಯ ಮಾಡಿರುತ್ತಾರೆ ಸರ್. ಇದು ಯಾಕೆ ಸಾಧ್ಯ ನೀವೇ ಹೇಳಿ ಸರ್, ಅವ್ರು ಕೊಟ್ಟಿರೋ ದಾಖಲೆ ಪ್ರಕಾರ. ಸತ್ತಿರೋರು ಬಂದು 20 ವರ್ಷ ಹಿಂದೆ ಕ್ರಯ ಮಾಡೋಕ್ಕಾಗುತ್ತಾ ಸರ್ ಇದು? ಸರ್ ನಮ್ಮ ಹೆಸರು ಬಂದು ನಾಗರಾಜು ಅಂತೇಳಿ, ತುರುನಹಳ್ಳಿ ಗ್ರಾಮದಿಂದ. ಏನಾಗಿದೆ ಅಂದರೆ ಇಲ್ಲಿ ನಮ್ಮ ಮುತ್ತಾತನಾದ ಮುದ್ದೆ ಎಂಬುವರು 20 ಎಕರೆ ಜಮೀನು ಆಸ್ತಿಯನ್ನು ಕಬಳಿಸಲು ಸಿದ್ಧಲಿಂಗಪ್ಪ ಎಂಬುವರು ನಕಲಿ ವಂಶವೃಕ್ಷವನ್ನು ರೆಡಿ ಮಾಡ್ಕೊಂಡಿರ್ತಾರೆ ಸರ್. ಈ ವಿಷಯವನ್ನು ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ತಿಳಿಸಿದ ತಕ್ಷಣ ಅವರು ಇಮಿಡಿಯೇಟ್ಲಿ ಬಂದು ಅವರು ಮಾಡಿದಂಥ ನಕಲಿ ವಂಶವೃಕ್ಷವನ್ನು ವಜಾ ಮಾಡಿಸಿ ಹೋಗ್ತಾರೆ ಸರ್. ಆದ ಕಾರಣ ಇವರು ಸಿದ್ಧಲಿಂಗಪ್ಪ ಅವರು ಮತ್ತೆ ಈ ವಂಶವೃಕ್ಷವನ್ನು ಭದ್ರಪಡಿಸಲು AC ಹತ್ರ ಅಪೀಲ್ಗೆ ಹೋಗಿ ಮತ್ತೆ ತಹಸೀಲ್ದಾರ್ ಹಾಜರುಪಡಿಸಿ ಊರಲ್ಲಿ ಎಲ್ಲ ಜನಗಳಿಗೆ ದುಡ್ಡಿನ ಆಮಿಷ ಒಡ್ಡಿ ಈ ಥರ ಸಾಕ್ಷಿಗಳು ಹೇಳಿ ಅಂತ ಹೇಳ್ಬಿಟ್ಟು ತಿರ್ಗಾ ಜಮೀನು ಕಬಳಿಗೋಸ್ಕರ ಈ ವಂಶವೃಕ್ಷವನ್ನು ಭದ್ರಪಡಿಸೋಕ್ಕೆ ಬರ್ತಿದ್ದಾರೆ ಸರ್. ಆದ್ದರಿಂದ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್. ನಕಲಿ ಅಂದರೆ ಮುದ್ದಣ್ಣನವ್ರಿಗೂ ಬೋಡಪ್ಪನವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಮುದ್ದಣ್ಣನವ್ರ ತಂದೆ ಬಂದುಬಿಟ್ಟು ಓಬಳಪ್ಪ ಅಂತ, ಬೋಡಪ್ಪ ಅವ್ರ ತಂದೆ ಅಂತ ಹೇಳ್ಬಿಟ್ಟು ಯಾವುದೇ ಸರ್ಕಾರಿ ಇದರಲ್ಲಿ ಆಗಲಿ ಏನರಲ್ಲಿ ಆಗಲಿ ಯಾವುದ್ರಲ್ಲೂ ಉಲ್ಲೇಖ ಆಗಿಲ್ಲ, ಏನೂ ಇಲ್ಲ ಅದರಲ್ಲಿ. ಅದು ಗಮನದಲ್ಲಿ ಇಟ್ಕೊಂಡವರು ಇವ್ರನ್ನ ಮುದ್ದಣ್ಣನ ಹೆಸರಲ್ಲಿರೋ ಜಮೀನು ಹೊಡೆಯೋದು ಒಂದೇ ಉದ್ದೇಶಕ್ಕೋಸ್ಕರ ಮುದ್ದಣ್ಣನವರು ಸ್ವಂತ ತಮ್ಮ ಬೋಡಪ್ಪ ಅಂತ ಹೇಳ್ಬಿಟ್ಟು ನೋಟ್ರಿ ಮಾಡಿಸ್ಬಿಟ್ಟು ಆ ಥರ ವಂಶವೃಕ್ಷ ಪಡ್ಕೊಂಡಿರ್ತಾರೆ ಸರ್. ಶಾಮೀಲಾಗಿ ಕೊಟ್ಟಿರೋ ಸರ್ ಅದು. ಆ್ಯಕ್ಚುಲಿ ಇದು 4-5 ತಲೆಮಾರಿಂದ ಮರಣ ಹೊಂದಿರೋರು ಸರ್ ಇದೆಲ್ಲ. ಇವಾಗ ಪ್ರೆಸೆಂಟ್ ಅಲ್ಲೇ ಇದೆ ಸರ್ ಜಮೀನು. ಯಾರಿಗೂ ಏನು ಇಲ್ಲೇ ಆಗಲಿ ಕ್ರಯ ಆಗಲಿ ಏನು ಯಾರಿಗೂ ಇದಾಗಿಲ್ಲ ಸರ್. ನಮ್ಮ ಹೆಸರು ನಾಗರಾಜ್ ಅಂತ. ಜಾಗ ಬಂದುಬಿಟ್ಟು ಮೂಗಚಿನಹಳ್ಳಿ ಗ್ರಾಮ, ಸರ್ವೆ ನಂಬರು 22-1, 29/3, 34-1, 21/1, 21/2. ಇದು ಆಲ್ರೆಡಿ ಬೋಗಸ್ ಖಾತೆ ಮಾಡಿಕೊಂಡು ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಸರ್. 2 ಎಕರೆ ಮಾತ್ರ ಸರ್. ಒಟ್ಟು ವಿಸ್ತೀರ್ಣ ಸ್ವಲ್ಪ ಹೆಚ್ಚಿಗೆ 17-18 ಎಕರೆ ಇದೆ ಸರ್. ಅಂದರೆ ವಂಶವೃಕ್ಷ ಫ್ರಾಡ್ ಆಗಿರೋದು ನಮಗೆ ಕೇಸ್ ಹಾಕ್ಕೊಂಡಿವಿ ಸರ್. ವಿಭಾಗಗಳು ಮಾಡ್ಕೊಳೋಣ ಅಂತೇಳಿ ಪಾರ್ಟೇಷನ್ ಶೂಟ್ಗೆ ಹಾಕಿದಾಗ ಇವರು ನಾವು ಪಾರ್ಟೇಷನ್ ಶೂಟ್ ಹಾಕ್ಮೇಲೆ ಹೋಗಿ ವಂಶವೃಕ್ಷ ಪಡ್ಕೊಂಬಂದ್ರು ಸರ್. ಅಲ್ಲಿ ನಮ್ಮ ಲಾಯರ್ ಹೇಳಿದರು ಅವರು ಅಧಿಕಾರಿಗಳಿಂದ ಆನ್ಲೈನ್ ವಂಶವೃಕ್ಷ ಪಡ್ಕೊಂಬಂದಿದ್ದಾರೆ ಅಂತ. ಅವಾಗ ನಮ್ಮ ಗಮನಕ್ಕೆ ಬಂತು ಸರ್. ಅದಕ್ಕೆ ಮುಂಚೆ ಏನೂ ಇರಲಿಲ್ಲ ಸರ್. ಆವಾಗ ನಾವು ಎಲ್ಲಿ ಅವರು ಪಡ್ಕೊಂಬಂದಿರೋ ಅಂತ ಕೇಳಿದಾಗ ಅವಾಗ ನಮ್ಗೆ ಗೊತ್ತಾಯಿತು. ಇದು ಗೊತ್ತಾದ ತಕ್ಷಣ ನಾವು ಹೋಗಿ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ವಿ ಸರ್. ಈ ಥರ ಇದಾಗಿದೆ, ಈ ಥರ ನಮ್ಮನ್ನು ಬಿಟ್ಬಿಟ್ಟು ಮಾಡ್ಕೊಂಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟಿವಿ. ತಹಸೀಲ್ದಾರ್ ಸಾಹೇಬ್ರಿಗೆ ಅರ್ಜಿ ಕೊಟ್ವಿ, ಎಲ್ಲ ಕಡೆನೂ ಅರ್ಜಿ ಕೊಟ್ವಿ. ಇದನ್ನು ಪರಿಶೀಲನೆ ಮಾಡಿಬಿಟ್ಟು PDO ಅಧಿಕಾರಿಗಳು ಎಲ್ಲ ಬಂದುಬಿಟ್ಟು ಊರೊಳಗೆ ಮಾಜಾರು ಮಾಡಿದ್ರು ಸರ್. 2 ಸಲ ಮಾಜಾರು ಮಾಡಿದ್ರು. ಆ ಸಂಬಂಧಪಟ್ಟ ದಾಖಲೆಗಳು ಏನೂ ಕೊಡಲಿಲ್ಲ ಸರ್ ಅವರು. ಅದಕ್ಕೆ ಸಂಬಂಧಪಟ್ಟ ದಾಖಲೆ ಒಂದು ಮರಣ ಪ್ರಮಾಣ ಪತ್ರವಾಗಲಿ, ಒಂದು ಅಲಭ್ಯ ಸರ್ಟಿಫಿಕೇಟ್ ಆಗಲಿ, ಆ ವ್ಯಕ್ತಿದ ಮಾಹಿತಿನೇ ಕೊಟ್ಟಿಲ್ಲ ಸರ್ ಅವರು. ಸುಮ್ಮನೆ ಹೇಳ್ತಿದ್ರು ನಾವು ಅವ್ರ ಮಕ್ಕಳು ಮೊಮ್ಮಕ್ಕಳು ಬರೀ ಮಾತಲ್ಲಿ ಹೇಳ್ತಿದ್ರು. ಅದನ್ನು ಹೇಳ್ಬಿಟ್ಟು PDO ಸಾಹೇಬ್ರು ಇವರೆಲ್ಲ RA ಸಾಹೇಬ್ರೆಲ್ಲ ನೋಡಿ ರದ್ದು ಮಾಡಿಸಿ ನೀವು ಇಬ್ಬರು ಹೋಗಿ AC ಹತ್ರ ಬಗೆಹರಿಸ್ಕೊಳ್ಳಿ ಅಂತೇಳಿ ಇದು ಕೊಟ್ಟು ವಜಾ ಮಾಡಿಬಿಟ್ಟು ಹೋದ್ರು ಸರ್. ಮತ್ತೆ ಅಪೀಲ್ ಹೋಗ್ಬಿಟ್ಟು AC ಹತ್ರ ಇವು ದಾಖಲೆಗಳು ಏನು ಇಲ್ಲದೆ ಇದ್ರೂ ಊರು ಜನಗಳ ಹತ್ರ ಅದೇ ಈ ಥರ ಗ್ರಾಮ ಮಾಜಾರಿಗೆ ಕೇಳಿದ್ದಾರೆ, ಅವರೇ ಮಾಡಿಸ್ಕೊಂಡು ಬಂದಿರೋದು ಸರ್. ಮಾಜಾರು ಬರ್ಸಿ ಸರ್, ನಾವು ಎಲ್ಲ ಊರಲ್ಲಿ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ನಿಮಗೆ, ಇದ್ರ ಪ್ರಕಾರ ಮಾಡಿ ಸರ್, ಇದನ್ನೇ ಇದು ಮಾಡಿ ವಂಶವೃಕ್ಷನ ಇದನ್ನೇ ರೆಡಿ ಮಾಡಿಕೊಡಿ. ಏನಿಲ್ಲ ಸರ್, ನಾವು ಅವರು ಎಲ್ಲ ಒಟ್ಟು ಕುಟುಂಬದವ್ರು ಸರ್. ನಾವೆಲ್ಲ ಒಟ್ಟು ಕುಟುಂಬದವರು. ನಮ್ಮ ಪೂರ್ವಜರ ಆಸ್ತಿ ಸರ್ ಅದು, ಅವರೊಬ್ಬರದೇ ಅಲ್ಲ ಸರ್. ಅವ್ರಿಗೂ ಏನು ಸಂಬಂಧ, ನಮಗೆ ಸಂಬಂಧ ಆದಮೇಲೆ ಅವ್ರಿಗೆ ಸಂಬಂಧ ಆಗಿರೋದು ಸರ್. ಮುದ್ದಣ್ಣ ಆ್ಯಕ್ಚುಲಿ ನಮಗೆ ಸರ್ ಸಂಬಂಧ, ಅವ್ರಿಗೆ ಸಂಬಂಧನೇ ಇಲ್ಲ. ಅದಕ್ಕೆ ಏನಂದರೆ ನಮಗೆ ಅವ್ರ ಸಂಬಂಧ ಸರ್. ಇವಾಗ ನಕಲಿ ಮಾಡಿರೋರು ನಮಗೆ ಸಂಬಂಧ ಅಷ್ಟೇ. ಮುದ್ದಣ್ಣನವ್ರ ಹೆಂಡತಿಯಾದ ಲಕ್ಷ್ಮಮ್ಮನ್ನು ನಮ್ಮ ಮುತ್ತಾತನ ಹೆಂಡತಿಯಾದ ಪುಟ್ನರಸಮ್ಮ ಇಬ್ಬರು ಸ್ವಂತ ಅಕ್ಕ ತಂಗಿಯರು ಸರ್. ಅಷ್ಟಕ್ಕೋಸ್ಕರ ನಮ್ಮ ಸಂಬಂಧ. ಇವ್ರಿಗೂ ಅವ್ರಿಗೇನು ಸಂಬಂಧನೇ ಇಲ್ಲ ಸರ್. ಎಲ್ಲ ನಾವು ಒಟ್ಟು ಕುಟುಂಬದವರು ನಮ್ಮನ್ನು ಬಿಟ್ಬಿಟ್ಟು ವಂಶವೃಕ್ಷ ರೆಡಿ ಮಾಡಿದರು. ಇದ್ರ ಉದ್ದೇಶ ಬಂದು ಜಮೀನು ಹೊಡೆಯೋಕ್ಕೆ ಅಂತ ನಮ್ಗೆ ತಿಳಿದು ಬಂತು. ಅದಕ್ಕೆ ಈ ವಂಶವೃಕ್ಷ ನಕಲಿ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಏನಿದೆ ಅದು ತಗೊಳ್ಳಿ ಸರ್, ನಮ್ಮ ನ್ಯಾಯ ಕೊಡಿಸಿ. ಹ್ಞೂ ಸರ್, ಅಧಿಕಾರಿಗಳು ಶಾಮೀಲಾಗ್ತಿದ್ದು ಏನು ಮಾಡೋಕ್ಕಾಗಲ್ವಲ್ಲ ಸರ್. ಎಲ್ಲ ಮೀಡಿಯಾ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು
ಮುನಿಕೃಷ್ಣಾಚಾರ್ಯ ಅಂತ ಎದ್ಲಳ್ಳಿ. ವಿಷಯ ಏನಪ್ಪ ನಿಮ್ಮನ್ನು ಕರೆದಿದ್ದು ಅಂದರೆ, ತುರುವನಹಳ್ಳಿ ಗ್ರಾಮದಲ್ಲಿ, ತೂಟಗೆರೆ ಹೋಬಳಿ ತುರುವನಹಳ್ಳಿ ಗ್ರಾಮದಲ್ಲಿ ಒಂದು ವಂಶವೃಕ್ಷ ಮಾಡಿಸಿರ್ತಾರೆ. ಎಲ್ಲೂ ಕಂಡು ಕೇಳರಿಯದಂಥ ವಂಶವೃಕ್ಷ ಇದು. ಅವರು ಅಧಿಕಾರಿಗಳು ಯಾವ ಥರ ಕೊಟ್ಟವ್ರೆ ಅನ್ನೋದೇ ನಮಗೆ ಗೊತ್ತಿಲ್ಲ. ತುರುವನಹಳ್ಳಿ ನಾಗರಾಜು ಅಂತೇಳಿ ಒಬ್ಬರು ಈ ವಂಶವೃಕ್ಷ ನಮ್ಮ ಹತ್ರ ತಂದಿರ್ತಾರೆ. ಈ ವಂಶವೃಕ್ಷ ಬಗ್ಗೆ ತುಂಬ ಗೊಂದಲ ಇರುತ್ತೆ. ವಂಶವೃಕ್ಷನ ತೆಗೆದು ಹಾಕಿರೋಂಥ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ನೋಡಿದಾಗ ಒಂದು 4 ತಲೆಮಾರಿನಿಂದ ವಂಶವೃಕ್ಷ ಹಾಕ್ಸಿರ್ತಾರೆ ಇವರು ಪಾರ್ಟಿಗಳು. ಯಾರೋ ಸಿದ್ಧಲಿಂಗಪ್ಪ ಅನ್ನೋರು ಅರ್ಜಿದಾರರಾಗಿರ್ತಾರೆ. ಇದರಲ್ಲಿ 4 ತಲೆಮಾರದ ವಂಶವೃಕ್ಷ ಎಲ್ಲೂ ನಾವು ಕೊಟ್ಟಿರೋದು ನೋಡಿಲ್ಲ. ಇನ್ ಕೇಸ್ ಕೊಟ್ಟರು ಅದಕ್ಕೇನು ಬೇಕೋ ದಾಖಲಾತಿಗಳು, ಮರಣ ಪ್ರಮಾಣ ಪತ್ರ ಕೋರ್ಟಿಂದ ಆಗಿರ್ಬೋದು. ಯಾಕಂದರೆ 4 ತಲೆಮಾರಿಂದು ಯಾರ ಹತ್ರನೂ ಇರೋದಿಲ್ಲ. ಕೋರ್ಟಲ್ಲಿ ನಾವು ಹಾಕ್ಕೊಂಡು ಕೋರ್ಟ್ ಕಡೆಯಿಂದ ಗೈಡ್ಲೈನ್ ತಗೊಂಡು ಅವರು ತಾಲೂಕು ಆಫೀಸಿಗೆ ಕಳಿಸಿ ಅಲ್ಲಿಂದ ಮರಣ ಪ್ರಮಾಣ ಪತ್ರ ಕೊಡಬೇಕು. ಕೋರ್ಟ್ ಕೊಡಬೇಕು, ಕೇಸ್ ಹಾಕ್ಕೊಳ್ಬೇಕು. ನಾವು ಕೋರ್ಟಲ್ಲಿ ಮರಣ ಪ್ರಮಾಣ ಪತ್ರ ಬೇಕು ಅಂತ ಹಾಕ್ಕೊಳ್ಬೇಕು ಅಂತಂದರೆ ಮೊದಲು ತಾಲೂಕು ಆಫೀಸಲ್ಲಿ ಎಷ್ಟು ಜನದ್ದು ಬೇಕಾಗಿರುತ್ತೋ ಅಷ್ಟು ಜನದ್ದು ಅಲಭ್ಯ ಪ್ರಮಾಣ ಪತ್ರ ಕೊಡಬೇಕು. ಇವ್ರ ಹತ್ರ ಒಂದು ಅಲಭ್ಯ ಪ್ರಮಾಣ ಪತ್ರನೂ ಇಲ್ಲದೆ ಕನಿಷ್ಠ ಒಂದು 10 ಜನದ್ದು ಅಲಭ್ಯ ಪ್ರಮಾಣ ಪತ್ರ ಇರಲ್ಲ. ಸತ್ತಿರೋ ಡೇಟ್ಸು ಸರಿಯಾಗಿ ಗೊತ್ತಿರಲ್ಲ. ಆಮೇಲೆ ಇವರು ಯಾರೋ ತಹಸೀಲ್ದಾರು, ಉಪ ತಹಸೀಲ್ದಾರು ಮತ್ತು ತಹಸೀಲ್ದಾರು ಏನು ಈ ಗ್ರಾಮ ಸಹಾಯಕ ಯಾರೋ ವಿಲೇಜ್ ಅಕೌಂಟ್ ಇರ್ತಾರಲ್ಲ ಅವರು ಮತ್ತು RI ಇಷ್ಟು ಜನ ಸೇರಿಸ್ಬಿಟ್ಟು ಇದನ್ನು ಯಾವ ಥರ ಅಪ್ರೂವಲ್ ಕೊಟ್ಟವ್ರೆ ಅನ್ನೋದು ನಮಗೆ ಕಾಡ್ತಾ ಇದೆ. ನಾವು ಒಂದು ವಂಶವೃಕ್ಷಕ್ಕೆ ಹಾಕಿದ್ವಿ ರೀಸೆಂಟಾಗಿ, ಬರೀ 2 ತಲೆಮಾರು, ಡೆತ್ ಸರ್ಟಿಫಿಕೇಟ್ ಇರಲಿಲ್ಲ. ನಾವು ನೋಟ್ರಿ ಮಾಡಿಸ್ಕೊಟ್ಟಿದ್ವಿ. ನೋಟ್ರಿ ಅಕ್ಸೆಪ್ಟ್ ಮಾಡಲ್ಲ, ನೀವು ಡೆತ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ತೊಗೊಂಡು ಬನ್ನಿ, ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂದರು. ಬಟ್ ಇಲ್ಲಿ 10 ಜನದ್ದು ಯಾವುದೂ ಡೆತ್ ಸರ್ಟಿಫಿಕೇಟ್ ಇಲ್ಲ. ಇದರಲ್ಲಿ ತುಂಬ ಆಳವಾಗಿ ಹೋಗಿ ವಿಚಾರ ಮಾಡಿದಾಗ 1961ರಲ್ಲಿ ಒಬ್ಬರು ಸತ್ತೋಗವ್ರೆ ಅಂತ ತೋರಿಸಿರ್ತಾರೆ ಇದರಲ್ಲಿ. ಆಮೇಲೆ 1986ರಲ್ಲಿ ಅವರೇ ಬಂದು ಯಾರಿಗೋ ಒಬ್ಬರಿಗೆ ಕ್ರಯ ಮಾಡಿಕೊಟ್ಟಿರ್ತಾರೆ. ಸತ್ತಿರೋರು 25 ವರ್ಷ ಆದಮೇಲೆ ಬಂದು ಕ್ರಯ ಮಾಡೋಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನೀವು ಅಧಿಕಾರಿಗಳು ಏನು ಮಾಡ್ತಾಯಿದ್ದೀರಾ? ಇಂಥವ್ರ ಜೊತೆ ನೀವೇನು ಶಾಮೀಲಾಗಿದ್ದೀರಾ? ಶಾಮೀಲಾಗಿ ಏನು ಕಣ್ಣು ಮುಚ್ಕೊಂಡು ಏನೋ ರೈಟ್ ಮಾರ್ಕ್ ಹಾಕಿ ಕಳಿಸ್ತಾ ಇದ್ದೀರಾ? ಆಮೇಲೆ ಇದನ್ನು ಉಪ ತಹಸೀಲ್ದಾರು ಮತ್ತು RI ಗಮನಕ್ಕೆ ತಂದಾಗ ಒಂದು 6 ತಿಂಗಳು ಹಿಂದೆ ತಂದಿದ್ವಿ, ಇಂಥದ್ದು ಫ್ರಾಡ್ ಆಗಿದೆ, ನೀವು ಇದನ್ನು ಎಚ್ಚೆತ್ಕೊಂಡು ಇದನ್ನು ವಜಾ ಮಾಡಬೇಕು ಅಂದಾಗ 2 ಸರಿ RI ಅವರು ಮತ್ತು ಉಪ ತಹಸೀಲ್ದವರು ಸಂಬಂಧಪಟ್ಟ ಗ್ರಾಮಕ್ಕೆ ಹೋಗಿ ಅಲ್ಲಿ ಗ್ರೌಂಡ್ ರಿಪೋರ್ಟ್ ತಗೊಂಡು ಸ್ಪಾಟಲ್ಲಿ ವಜಾ ಮಾಡಿ ಕಳಿಸಿರ್ತಾರೆ. ವಜಾ ಮಾಡಿದ್ದಾದಮೇಲೆ ಅರ್ಜಿದಾರರು ಏನಿರ್ತಾರೆ ಅವರು AC ಕೋರ್ಟ್ಗೆ ಹೋಗ್ತಾರೆ. ನಮ್ಮದು ವಂಶವೃಕ್ಷ ಕರೆಕ್ಟಾಗಿದೆ, ನಮಗೆ ವಂಶವೃಕ್ಷ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಹೋಗಿರ್ತಾರೆ. ಈಗ AC ಅವ್ರು ಏನು ಮಾಡ್ತಾರೆ, ಮತ್ತೆ ಗ್ರೌಂಡ್ ರಿಪೋರ್ಟ್ ಕಳಿಸ್ತಾರೆ. ಅಲ್ಲಿ ಮಾಜರ್ ಮಾಡಿಬಿಟ್ಟು ಪಂಚನಾಮೆ ಹಾಕ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು. ಈಗ AC ಅವ್ರು ಕಳಿಸಿರೋದು ಅದೇ ಅಧಿಕಾರಿಗಳನ್ನೇ. ಇದೇ ಅಧಿಕಾರಿಗಳೇ ಮುಂಚೆ ಮಾಡೋರಲ್ಲ. ನಾವು ಕೊಟ್ಟಿರೋ ತಪ್ಪಿದೆ, ನಮಗೆ ಗೊಂದಲ ಇದೆ ಇದ್ರ ಬಗ್ಗೆ, ಇವ್ರು ಕೊಟ್ಟಿರೋ ಮಾಹಿತಿ ಸರ್ಕಾರಕ್ಕೆ ತಪ್ಪು ಅಂತ ಹೇಳ್ಬಿಟ್ಟು ಅವರೇ ಸ್ಪಾಟಲ್ಲಿ ಬಂದು ವಜಾ ಮಾಡಿದ್ದಾದಮೇಲೆ ಇದೇ ರಿಪೋರ್ಟ್ ಮೇಲೆ AC ಅವರು ಇದನ್ನು ವಂಶವೃಕ್ಷನ ಪರ್ಮನೆಂಟಾಗಿ ವಜಾ ಮಾಡ್ಬೋದಾಗಿತ್ತು. ಆದರೆ ಅವ್ರು ಮಾಡಿಲ್ಲ. ಯಾಕೆ ಮಾಡಿಲ್ಲ ನಮಗೆ ಗೊತ್ತಿಲ್ಲ. ಇವರು ಅಧಿಕಾರಿಗಳ ಜೊತೆ ಶಾಮೀಲಾಗವರು ಮತ್ತು ಅರ್ಜಿದಾರ ಜೊತೆ ಶಾಮೀಲಾಗಿದ್ದಾರೋ ಗೊತ್ತಿಲ್ಲ. ಇಷ್ಟೊಂದು ನ್ಯೂನ್ಯತೆ ಇರೋವಂಥ ವಂಶವೃಕ್ಷನ AC ಅವರು ನೋಡಿದ ತಕ್ಷಣ ಗೊತ್ತಾಗುತ್ತೈತೆ ಯಾರು ಅಧಿಕಾರಿಗಳೇ ಅಲ್ಲ, ಯಾರಿಗೆ ನಿಮ್ಮ ಮುಂದೆ ಇಕ್ತಾಯಿದ್ದೀವಿ. ಈಗ ಇಷ್ಟೊಂದು ನ್ಯೂನ್ಯತೆ ಇದೆ ಸರ್, ಇಷ್ಟೊಂದು ನ್ಯೂನ್ಯತೆ ಇರೋವಂಥ ವಂಶವೃಕ್ಷನ ಯಾವ ಥರ ನೀವು ಕೊಡ್ತಾಯಿದ್ದೀರಾ ಜನಗಳಿಗೆ? ಇದೇ ನಮ್ಮ ಪ್ರಶ್ನೆ. ಆಯಿತು, ನಾವು ಬೇರೆ ಯಾವುದೋ ಒಂದು ಕೇಳ್ತೀವಿ, ಇವರು ಅಧಿಕಾರಿಗಳು ಕೇಳಿದ್ರೆ ಉಡಾಫೆ. ಆಯ್ತಪ್ಪ, ಒಂದು ವಂಶವೃಕ್ಷಕ್ಕೆ ಬಂದಾಗ ಯಾರ್ದೋ ಪಕ್ಕದೊಂದು ಡೆತ್ ಸರ್ಟಿಫಿಕೇಟ್ ಹಾಕ್ಬಿಟ್ಟವ್ರೆ, ಇಲ್ಲಿ ಕಾಣಿಸ್ತಾ ಇದೆ ಮಲ್ಲಯ್ಯ ಬಿನ್ ಮಲ್ಲಯ್ಯ ಅನ್ನೋದು ಪಕ್ಕದ ಮನೆಯವ್ರದ್ದು, ಅವ್ರ ಅಣ್ತಮ್ಮದಿರ್ದು ಯಾರ್ದೋ ವಂಶವೃಕ್ಷ ಡೆತ್ ಸರ್ಟಿಫಿಕೇಟ್ ಹಾಕ್ಬಿಟ್ಟವ್ರೆ, ಇದು ಹಾಕಿದ್ದಾರೆ ಅಂತ ಕೇಳಿದ್ರೆ ಇವ್ರು ಆಯ್ತಪ್ಪ ಅದೊಂದು ಮಿಸ್ಸಾಗಿ ಹಾಕ್ಬಿಟ್ಟವ್ರೆ, ಅದು ವಾಪಸ್ ತೆಗಿತೀವಿ ಬಿಡ್ರಿ ಅಂತಾರೆ. ತೆಗಿತೀವಿ ಬಿಡ್ರಿ ಅಂದರೆ ನಾವು ಕಂಪ್ಯೂಟ್ರಲ್ಲಿ ಫೀಡ್ ಆಗಿರೋವಂಥ ಕಡತಗಳನ್ನ ತೆಗೆದಿಡೋದಕ್ಕೆ ನಿಮ್ಮ ಅಪ್ಪನ ಮನೆ ಆಸ್ತಿನಾ?
ಸರ್ಕಾರಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ ಜನಗಳಿಗೆ ನೀವು? ಸರ್ಕಾರಕ್ಕೆ ಯಾಮಾರಿಸ್ಕೊಂಡು ನೀವು ದುಡ್ಡು ಹೊಡೆಯುವಂಥ ಪ್ಲಾನ್ ಇದೆ ಅಂತ ನಮ್ಮ ಆರೋಪ, ಗಂಭೀರ ಆರೋಪ ಮಾಡ್ತಾ ಇದ್ದೀವಿ ನಿಮ್ಮ ಮೇಲೆ, ಅಧಿಕಾರಿಗಳ ಮೇಲೆ.